ಪಬ್ಲಿಕ್ ಟಾಕ್ ನಲ್ಲಿ ನಮ್ ಜೊತೆ ಇದ್ದಾರೆ ಜಗನ್ನಾಥ್, ಭಾವಿ ಆರೋಗ್ಯ ಮಂತ್ರಿಗಳು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಈ ಕಾರ್ಯಕ್ರಮ ನಿಮ್ಗೆ ಗೊತ್ತಿರೋ ಹಾಗೆ ಜನಗಳ ಪ್ರಶ್ನೆ, ಜನಪ್ರತಿನಿಧಿಗಳ ಉತ್ತರ. ಶೋರ್, ಕೇಳಿ. ನಮಸ್ಕಾರ ಸರ್. ಆಂಬ್ಯುಲೆನ್ಸ್ಗಳ ಅಭಾವ ತುಂಬಾ ಇದೆ. ಇದರಿಂದ ಪಬ್ಲಿಕ್ ತುಂಬಾ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆ ನನಗೆ ಆಗ್ಲೇ ಗೊತ್ತು. ಒಂದು 500 ಆಂಬ್ಯುಲೆನ್ಸ್ಗಳನ್ನ ಬೆಂಗಳೂರು ಮತ್ತು ಹೊರ ಜಿಲ್ಲೆಗಳಿಗೆ ಆಗ್ಲೇ ಮಂಜೂರು ಮಾಡಿದ್ದೀನಿ. ಮುಂದಿನ ಪ್ರಶ್ನೆ ಸರ್, ಪೋಲಿಯೋ ಮೆಡಿಸಿನ್ ಇಂದ ಎಫೆಕ್ಟ್ ಆಗಿರೋ ಮಕ್ಕಳಿಗೆ ಸರ್ಕಾರದಿಂದ ಯಾವ ನೆರವು ಸಿಕ್ಕಿಲ್ಲ. ನೋ, ಯು ಹ್ಯಾವ್ ಅ ರಾಂಗ್ ಇನ್ಫಾರ್ಮೇಶನ್. ನಿಮಗೆ ತಪ್ಪು ಮಾಹಿತಿ ಸಿಕ್ಕಿದೆ. ಸರ್ಕಾರದಿಂದ ಹಣ ಮಂಜೂರು ಆಗಿದೆ. ಚೈಲ್ಡ್ ವೆಲ್ಫೇರ್ ಅಸೋಸಿಯೇಷನ್ ರಿಪೋರ್ಟ್ ಹೇಳ್ತಾ ಇದೆ ಸರ್ಕಾರದಿಂದ ಯಾವ ನೆರವು ಬಂದಿಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ, ಪಾಸ್ ಇಟ್ ಆನ್. ಓಹ್, ವಾಟ್ ಅ ಸರ್ಪ್ರೈಸ್. ಐ ಆಮ್ ಸಾರಿ, ನನಗಿದು ಗಮನಕ್ಕೆ ಬರಲಿಲ್ಲ. ಅಂಡ್ ಐ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸಾಲ್ವ್ ಆಗಬೇಕಾಗಿರೋ ತುಂಬಾ ಇದೆ ಸರ್. ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಇಂದ ಸರ್ಟಿಫೈ ಆಗಿ ಎಕ್ಸ್ ಹೆಲ್ತ್ ಮಿನಿಸ್ಟರ್ ಅಪ್ರೂವ್ ಮಾಡಿ ಕಳಿಸಿದ ಮೆಡಿಸಿನ್ಸ್, ಪೋಲಿಯೋ ಬೂತ್ಗೆ ಸೇರಿದ ಮೆಡಿಸಿನ್ಸ್ ಬೇರೆ. ಎಲ್ಲಿದೆ ಲ್ಯಾಬ್ ರಿಪೋರ್ಟ್ಸ್? ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ ಸರ್. ಅವ್ರು ಯಾರು ಅಂತ ಹೊರಗೆ ಬರಬೇಕು. ಎಸ್, ಯಾರು ಅಂತ ಗೊತ್ತಾಗಬೇಕು, ಜನಕ್ಕೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ನಾ ಮಾತಾಡ್ತೀನಿ ಇದ್ರ ಬಗ್ಗೆ. ಈ ಕೇಸ್ನ ಸಿಬಿಐ ಒಪ್ಪಿಸಿ. ಮಕ್ಕಳ ಬದುಕಲ್ಲಿ ಆಟವಾಡಿದ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಲೇಬೇಕು ಸರ್. ಈ ಕೇಸನ್ನ ಸಿಬಿಐ ಒಪ್ಪಿಸಿ ಅಂತ ನಾವು ಕೂಡ ಜನತೆ ಪರವಾಗಿ ಕೇಳ್ಕೊಳ್ತೀವಿ. ಯು ಆರ್ ರೈಟ್. ನಿಜ ಅದು. ಯಾಕಂದ್ರೆ ಜನಪರವಾದ ಸರ್ಕಾರ ಅಂಡ್ ಜನ ಏನು ಅನ್ಕೊಳ್ತಾರೋ ಅದನ್ನ ನಾವು ಮಾಡ್ಲೇ ತಿರ್ಬೇಕಾಗತ್ತೆ. ಅಂಡ್ ಇದನ್ನ ಸಿಬಿಐ ಒಪ್ಸೋದ್ರ ಬಗ್ಗೆ ನನ್ನ ಸಹಮತ ಇದೆ. ನಾನು ಸರ್ಕಾರ ಜೊತೆ ಮಾತಾಡಿ ಸಿಬಿಐ ಒಪ್ಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಜೆಂಟ್ಲ್ಮನ್, ಈ ಮಾಹಿತಿನ ನಮಗೆ ತಿಳಿಸಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು. ನನ್ನ ಕೈಲಿ ಸಿಬಿಐಗೆ ಒಪ್ಪಿಸ್ಬಿಟ್ಟ. ಕಿಲ್ಲಾಡಿ ನನ್ನ ಮಗ ಕಣ ಅವನು. ಅವನನ್ನು ನಾನು ಎಲ್ಲೋ ನೋಡಿದ್ದೀನಿ. ಅವನಿರೋ ಆಶ್ರಮದಲ್ಲಿ ನಮ್ಮಪ್ಪ ಇರೋದು. ಅಂದ್ರೆ ಇಷ್ಟು ದಿನ ನಮ್ಮಪ್ಪ ಅಲ್ಲಿ ಅಂಡರ್ ಕವರ್ ಆಗಿದ್ರು. ಸರ್, ಸೇಫ್ ಆದ್ವಿ ಅನ್ಕೊಂಡ್ವಿ. ಕತ್ತಿಗೆ ಬರೋ ಹಂಗಿದೆ. ಏನಾಯ್ತು? NRI ಮೇಲೆ ಎತ್ತಾಕಿ ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ವಿ. ಆದ್ರೆ ಈಗ ಹೇಳೋಕೆ ಹೆದರ್ಸೋಕೆ ಒಬ್ಬ ಬಂದಿದ್ದಾನೆ. ಟಿವಿಯಲ್ಲಿ ಕುತ್ಕೊಂಡು ನಿಮ್ಗೆ ಆಪಿಟ್ನಲ್ಲ. ಅವ್ನು ಬೇರೆ ಯಾರು ಅಲ್ಲ ಸರ್, ಆ NRI ಮಗನೇ. ಅವನಿಗೆ ಕೇಸ್ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ. ಅಂದ್ರೆ ನಮಗೆ ಹಳ್ಳ ತೋಡೋರು ಇಬ್ರು ಒಂದೇ ಕಡೆ ಇದ್ದಾರೆ ಅಂತಾಯ್ತು. ಪ್ರೂಫ್ ನಮ್ಮ ಅಪ್ಪನ ಹತ್ರ ಇದೆ. ಅದನ್ನ ಪ್ರೂವ್ ಮಾಡಕ್ ಅವನಿದ್ದಾನೆ. ಇವರಿಬ್ಬರನ್ನ ಜನರ ಮಧ್ಯ ನಡೆಯೋಕ್ ಬಿಟ್ರೆ ನಾವು ತಲೆ ಎತ್ಕೊಂಡು ಬದುಕೋಕ್ಕಾಗಲ್ಲ. ಹಲೋ, ನೀವು ಹೇಳ್ದಂಗೆ ಹಾಸ್ಪಿಟ್ಲ್ ಬಿಲ್ಲೆಲ್ಲ ಕ್ಲಿಯರ್ ಮಾಡಿದ್ದೀನಿ ಬಾಸ್. ಆ ಮಕ್ಕಳೆಲ್ಲ ಹುಷಾರಾಗಿದ್ದಾರಲ್ಲ, ಅವರನ್ನೆಲ್ಲ ಕಾಪಾಡಿ ಪುಣ್ಯ ಕಟ್ಕೊಂಡೆ ಸಿದ್ಧಾರ್ಥ್. ಇಟ್ಸ್ ಮೈ ಡ್ಯೂಟಿ ಸರ್. ಅವನು ಜಗನ್ನಾಥ್ ಕಡೆ ಅವನು. ಬಾರ ಈಚೆ ಕಡೆಗೆ. ಹೆದರ್ಕೊಂಡು ಒಳಗಡೆ ಕೂತಿದ್ಯೇನಾ? ಟಿವಿಲ್ ಕೂತ್ಕೊಂಡು ನಮ್ಮ ಅಣ್ಣನ ಬಗ್ಗೆನೇ ಕ್ವಶನ್ ಕೇಳ್ತೀಯನಾ? ನಮ್ ಬಾಸ್ ಹತ್ರನೇ ನಿನ್ ಬಾಲ ಬಿಚ್ತೀಯ. ಎಳ್ಕೊಂಡ್ ಬರೋ ಅವನ್ನ. ಆಚೆ ಬರೋ, ಬಾರೋ ಆಚೆ. ಲೇ, ನೀವೆಲ್ಲ ಅಣ್ಣ ಬಾಸು ಅಂತ ಬೇರೆಯವ್ರ ಹೆಸರು ಹೇಳ್ಕೊಂಡ ಪವರ್ಗೆ ಬಂದಿರೋದು. ಆದ್ರೆ ಅವ್ರ ಹೆಸರು ಜೊತೆಲ್ಲೇ ಪವರ್ ಇರೋದು.